ಸನ್ಮಾನ್ಯ ಶ್ರೀ ಡಾಕ್ಟರ್ ಎನ್.ಜೆ. ದೇವರಾಜ್ ರೆಡ್ಡಿ. ವೃತ್ತಿಯಲ್ಲಿ ಅಂತರ್ಜಲ ವಿಜ್ಞಾನಿ, ಹೈಡ್ರೋಜಿಯಾಲಜಿಸ್ಟ್ ಮತ್ತು ಸಲಹೆಗಾರರಾಗಿ ಪ್ರಸಿದ್ಧರಾಗಿರುವ ಇವರು 1987ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ತಮ್ಮ ಎಂಎಸ್ಸಿ ಭೂವಿಜ್ಞಾನದಲ್ಲಿ 6ನೇ ರ್ಯಾಂಕ್ ಪಡೆದು 3 ದಶಕಗಳಿಂದ ಎಲ್ಲ ರೀತಿಯ ನೀರಿನ ಸಂರಕ್ಷಣಾ ಯೋಜನೆಗಳಲ್ಲಿ ಆಳವಾಗಿ ತೊಡಗಿಸಿಕೊಂಡಿದ್ದಾರೆ. ಇವರು ಚಿತ್ರದುರ್ಗ ಮೂಲದ ಸರಕಾರೇತರ ಸಂಘಟನೆಯಾದ ಜಿಯೋ ರೈನ್ ವಾಟರ್ ಬೋರ್ಡ್ GRWBನ ಸಲಹೆಗಾರರಾಗಿದ್ದಾರೆ. ಈ ಸಂಸ್ಥೆಯು ನೀರು ಮತ್ತು ಪರಿಸರ ಸಂಬಂಧಿತ ವಿಷಯಗಳ ಸಂರಕ್ಷಣೆ ಕ್ಷೇತ್ರಗಳಲ್ಲಿ ಯುವಕರಿಗೆ ತರಬೇತಿ ನೀಡುತ್ತಿದೆ. ಇವರು ಜಲಧಾರೆಗಳನ್ನು, ಅಂದರೆ ನೀರನ್ನು ಹೊಂದಿರುವ ಭೂವೈಜ್ಞಾನ ರಚನೆಗಳು, ಈ ಜಲಧಾರೆಗಳನ್ನು ಗುರುತಿಸಲು ರಾಜ್ಯಾದ್ಯಂತ ತೀವ್ರವಾದ ಜಲವಿಜ್ಞಾನ ಮತ್ತು ಭೂಭೌತಿಕ ಸಮೀಕ್ಷೆಗಳನ್ನು ಮಾಡಿದ್ದಾರೆ ಮತ್ತು 20,000ಕ್ಕೂ ಹೆಚ್ಚು ಕೊಳವೆ ಬಾವಿಗಳನ್ನು ಕೊರೆಯುವಾಗ ನೀರಿನ ಸೆಲೆ ಹೆಚ್ಚು ಇರುವ ಜಾಗದ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿ ಹೆಚ್ಚಿನ ನಿಖರತೆಯ ಯಶಸ್ಸನ್ನು ಸಾಧಿಸಿದ್ದಾರೆ. ದೇವರಾಜ್ ರೆಡ್ಡಿರವರು ಬೋರ್ವೆಲ್ ರೀಚಾರ್ಜ್ ರಚನೆಯ ವಿಶಿಷ್ಟ ವಿನ್ಯಾಸವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಕೊಳವೆ ಬಾವಿ ನೀರಿನ ಗಡಸುತನವನ್ನು ಮೃದುಗೊಳಿಸುತ್ತದೆ. ಈ ತಂತ್ರಜ್ಞಾನವನ್ನು ಸಾಮಾನ್ಯ ಮನುಷ್ಯನೂ ಕೂಡ ಸುಲಭವಾಗಿ ನಿರ್ವಹಿಸಬಹುದು. ಈ ತಂತ್ರವನ್ನು ಬಳಸಿಕೊಂಡು ರೀಚಾರ್ಜ್ ಆಗುತ್ತಿರುವ ಸಾವಿರಾರು ಹಳೆಯ ಕೊಳವೆ ಬಾವಿಗಳು 2 ದಶಕಗಳಿಂದ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸುತ್ತಿವೆ. ನೀರಿನ ಸಂಪನ್ಮೂಲವನ್ನು ಜೀವನದ ಪ್ರಮುಖ ಅಂಶವೆಂದು ಪರಿಗಣಿಸಿ ಸಾರ್ವಜನಿಕರಿಗೆ ಮತ್ತು ರಾಜ್ಯದ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಸಾಮೂಹಿಕ ಶಿಬಿರವನ್ನು ರಚಿಸುವ ಮೂಲಕ ಜಾಗೃತಿ ಮೂಡಿಸುವ ಮೂಲಕ ಹೆಚ್ಚು ಸಕ್ರಿಯರಾಗುವುದು ಅವರ ಮಹತ್ವಾಕಾಂಕ್ಷೆಯಾಗಿದೆ. ದೇವರಾಜ್ ರೆಡ್ಡಿರವರು ಕನ್ನಡ ಮತ್ತು ತೆಲುಗಿನಲ್ಲಿ 2 ಪುಸ್ತಕಗಳನ್ನು ಬರೆದಿದ್ದಾರೆ. ಕರ್ನಾಟಕದ ಮಾಹಿತಿ ಮತ್ತು ಪ್ರಸಾರ ಇಲಾಖೆಯಿಂದ ಸಾಕ್ಷ್ಯಚಿತ್ರವನ್ನು ಮಾಡಲಾಗಿದೆ. ಅವರ ಜಾಗೃತಿ ಕಾರ್ಯಕ್ರಮಗಳನ್ನು indiawaterportal.org ವೆಬ್ಸೈಟ್ನಲ್ಲಿ ಸೇರಿಸಲಾಗಿದೆ. ಚಿತ್ರದುರ್ಗದ ಜಿಲ್ಲಾ ಪಂಚಾಯತ್ಯೊಂದಿಗೆ ತೊಡಗಿಸಿಕೊಳ್ಳುವ ಮೂಲಕ ರೆಡ್ಡಿರವರು ನರೇಗಾ ಯೋಜನೆಗಳಿಗೆ ಕೆಲಸ ಮಾಡಿದ್ದಾರೆ ಮತ್ತು ಜಲ ಸಂರಕ್ಷಣೆಯಲ್ಲಿ ಉತ್ತಮ ಪ್ರಗತಿ ಸಾಧಿಸಿದ್ದಕ್ಕಾಗಿ ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದೆ. ರಾಜ್ಯದ IAS ಅಧಿಕಾರಿಗಳು, ರಾಜ್ಯ ಅಭಿವೃದ್ಧಿ ಇಲಾಖೆಗಳ CEOಗಳು, ಜಿಪಂನಿಂದ ಶಾಸಕರು ಮತ್ತು MNCಗಳ ಪ್ರತಿನಿಧಿಗಳು ಇವರಿಗೆ ನಡೆದ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಇವರು ಭಾಗವಹಿಸಿದ್ದಾರೆ. ಇವರು ಹಲವಾರು ಸಾಮಾಜಿಕ ಕಾರ್ಯಗಳಾದ ಮದುವೆ ಕಾರ್ಯಗಳು, ಜನ್ಮದಿನದ ಕಾರ್ಯಗಳು, ಆಧ್ಯಾತ್ಮಿಕ ಧಾರ್ಮಿಕ ಸಮ್ಮೇಳನಗಳು, ರಾಷ್ಟ್ರೀಯ ಹಬ್ಬಗಳು ಮತ್ತು ಇತರ ಸಾಮಾಜಿಕ ಔಪಚಾರಿಕ ಮತ್ತು ಅನೌಪಚಾರಿಕ ಸಭೆಗಳಲ್ಲಿ ಅಂತರ್ಜಲ ಮತ್ತು ಪರಿಸರ ಸಂಬಂಧಿತ ವಿಷಯಗಳ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುತ್ತಿದ್ದಾರೆ. ಈ ಜಾಗೃತಿಯನ್ನು ಹರಡಲು ಅವರು ಸಾಮಾಜಿಕ ಮಾಧ್ಯಮ, ಯೂಟ್ಯೂಬ್, ಫೇಸ್ಬುಕ್, ವಾಟ್ಸ್ಆ್ಯಪ್, ಟ್ವಿಟರ್ ಬಳಸುತ್ತಿದ್ದಾರೆ. ಸನ್ಮಾನ್ಯ ಶ್ರೀ ಎನ್.ಜಿ. ದೇವರಾಜ್ ರೆಡ್ಡಿರವರಿಗೆ ಪ್ರಜ್ಞಾ ಪರ್ವಕ್ಕೆ ಆತ್ಮೀಯವಾದ ಸ್ವಾಗತ.